ಇರಾನ್ನಲ್ಲಿ ಇಸ್ರೇಲ್ ಅಮೆರಿಕ ದಾಳಿಗೆ ಇಲ್ಲಿ ತನಕ 555 ಜನ ಬಲಿಯಾಗಿದ್ದಾರೆ. ಅಮೆರಿಕ ಇಸ್ರೇಲ್ ದಾಳಿಯಲ್ಲಿ ಖಮೇನಿ ಸರ್ಕಾರದ 48 ನಾಯಕರ ಹತ್ಯೆಯಾಗಿದೆ. ಟೆಹರಾನ್ನ ಪ್ರಮುಖ ಸೇನಾ ನೆಲೆ, ಸರ್ಕಾರಿ ಕಟ್ಟಡಗಳೇ ಟಾರ್ಗೆಟ್ ಆಗಿದೆ. ಇಲ್ಲಿ ತನಕ 555 ಮಂದಿ ಬಲಿಯಾಗಿದ್ದಾರೆ. ಇರಾನ್ನಲ್ಲಿ ಇಸ್ರೇಲ್ ಅಮೆರಿಕ ದಾಳಿಗೆ ಅಲ್ಲಿ ಜನ ಬಲಿಯಾಗಿರೋದು 555 ಜನ. ದಾಳಿ ಮುಂದುವರೆದಿದೆ. ಖಮೇನಿ ಸರ್ಕಾರದ 48 ನಾಯಕರ ಹತ್ಯೆಯಾಗಿದೆ. ಅಮೆರಿಕ ಇಸ್ರೇಲ್ ಜಂಟಿಯಾಗಿ ನಡೆಸಿದಂತ ಈ ದಾಳಿಯಲ್ಲಿ ಟೆಹರಾನ್ನ ಪ್ರಮುಖ ಸೇನಾ ನೆಲೆ, ಸರ್ಕಾರಿ ಕಟ್ಟಡಗಳನ್ನೇ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಇರಾನ್ ಮೇಲೆ ನಡೆದಿರುವಂತಹ ದಾಳಿಯ ದೃಶ್ಯ 555 ಜನ ಬಲಿಯಾಗಿದ್ದಾರೆ ಈ ದಾಳಿಯಲ್ಲಿ. ಮೊನ್ನೆಯಿಂದ ಶುರುವಾದಂತಹ ಅಟ್ಯಾಕ್ ಇದು. ಇಸ್ರೇಲ್ ಅಮೆರಿಕ ಜಂಟಿಯಾಗಿ ದಾಳಿಯನ್ನ ನಡೆಸ್ತಾ ಇದೆ. ಪ್ರಮುಖ ಸ್ಥಳಗಳನ್ನ, ಪ್ರಮುಖ ನಗರಗಳನ್ನ ಟಾರ್ಗೆಟ್ ಮಾಡಿ ಇಸ್ರೇಲ್ ಅಮೆರಿಕ ದಾಳಿ ನಡೆಸ್ತಾ ಇರೋದು ಇರಾನ್ನಲ್ಲಿ. ಮೊನ್ನೆ ನಡೆದಂತ ದಾಳಿ ಸರ್ವಾಧಿಕಾರಿ ಖಮೇನಿಯನ್ನ ಟಾರ್ಗೆಟ್ ಮಾಡಿ ನಡೆಸಿದಂತ ದಾಳಿಯಲ್ಲಿ ಖಮೇನಿ ಸೇರಿದಂತೆ ಸರ್ಕಾರದ ಇನ್ನಿತರ 48 ನಾಯಕರನ್ನ ಹತ್ಯೆಗೈಯಲಾಗಿದೆ. ದಾಳಿ ಇನ್ನೂ ಕೂಡ ಮುಂದುವರೆದಿದೆ. ಅಲ್ಲಿನ ಸೇನಾ ನೆಲೆ, ಪ್ರಮುಖ ಕಟ್ಟಡಗಳನ್ನ ಟಾರ್ಗೆಟ್ ಮಾಡಿ ದಾಳಿ ಮುಂದುವರೆಸಿದ. ಎಲ್ಲ ನೋಡಿದ್ರು ಅಲ್ಲಿ ಬ್ಲಾಸ್ಟ್ಗಳಾಗ್ತಾ ಇದೆ ಇರಾನ್ನಲ್ಲಿ. ಇರಾನ್ನ ಸದ್ಯದ ಪರಿಸ್ಥಿತಿ ಹೇಗಿದೆ ದೃಶ್ಯದಲ್ಲಿ ನೋಡ್ತಾ ಇದೆ. ಬ್ಲಾಸ್ಟ್ನ ಸದ್ದು, ಜನರ ಚೀರಾಟ ಇದೇ ಕೇಳಿಸ್ತಾ ಇದೆ ಇರಾನ್ನಲ್ಲಿ. ಸರ್ವಾಧಿಕಾರಿಯ ಅಂತ್ಯ ಆಗಿದೆ. ಆದ್ರೆ ಇರಾನ್ ಪ್ರತೀಕಾರದ ಬಗ್ಗೆ ಮಾತಾಡ್ತಾ ಇದೆ. ಮತ್ತೊಂದು ಕಡೆ ಇರಾನ್ನ ವಿದೇಶಾಂಗ ಸಚಿವರು ಮಾತುಕತೆಗೆ ಸಿದ್ಧ ಅಂತಿದ್ದಾರೆ. ಸದ್ಯಕ್ಕೆ ಇರಾನ್ನ ಪರಿಸ್ಥಿತಿ ಸರ್ವಾಧಿಕಾರಿ ಖಮೇನಿ ಹತ್ಯೆಗೆ ಇರಾನ್ ಕೆರಳಿ ಕೆಂಡವಾಗಿದೆ. ಪ್ರತೀಕಾರದ ಮಾತಾಡ್ತಾ ಇದೆ ಇರಾನ್. ಪ್ರತೀಕಾರದ ಶಪಥ ಮಾಡಿದ ಇರಾನ್ನಿಂದ ಕ್ಷಿಪಣಿ ದಾಳಿ ಆಗ್ತಾ ಇದೆ. ಸೌದಿ ಅರೇಬಿಯಾದ ರಾಸ್ ತನೂರ ತೈಲ ಘಟಕದ ಮೇಲೆ ಡ್ರೋನ್ ದಾಳಿ ನಡೆಸಿದೆ. ಸೌದಿ ಅರೇಬಿಯಾದ ಅತಿ ದೊಡ್ಡ ತೈಲ ಸಂಸ್ಕರಣಾ ಘಟಕ ಟಾರ್ಗೆಟ್ ಮಾಡಿರೋದು. ಇರಾನ್ ಡ್ರೋನ್ ದಾಳಿ ನಂತರ ಸೌದಿಯ ತೈಲ ಸಂಸ್ಕರಣಾ ಘಟಕ ಬಂದ್ ಆಗಿದೆ. ಇರಾನ್ ನಡೆಸಿದಂತ ದಾಳಿಯಿಂದ ತೈಲ ಘಟಕದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಸೌದಿ ಅರೇಬಿಯಾದ ಅತಿ ದೊಡ್ಡ ತೈಲ ಸಂಸ್ಕರಣಾ ಘಟಕ ಇದು. ಈ ತೈಲ ಸಂಸ್ಕರಣಾ ಘಟಕವನ್ನೇ ಟಾರ್ಗೆಟ್ ಮಾಡಿ ಇರಾನ್ ಡ್ರೋನ್ ದಾಳಿ ನಡೆಸಿದೆ. ಅಮೆರಿಕ ಸೇನಾ ನೆಲೆಗಳಿರುವಂತ ಅನೇಕ ದೇಶಗಳ ಮೇಲೆ ಇರಾನ್ ದಾಳಿ ನಡೆಸಿದೆ. ಸೌದಿ ಅರೇಬಿಯಾದ ಅತಿ ದೊಡ್ಡ ತೈಲ ಸಂಸ್ಕರಣಾ ಘಟಕವನ್ನ ಟಾರ್ಗೆಟ್ ಮಾಡಿ ನಡೆಸಿದಂತ ದಾಳಿಯಲ್ಲಿ ಈಗ ತೈಲ ಸಂಸ್ಕರಣಾ ಘಟಕವನ್ನೇ ಬಂದ್ ಮಾಡಿದೆ ಸೌದಿ. ಯಾಕಂದ್ರೆ ಈ ದಾಳಿಯಿಂದ ತೈಲ ಘಟಕದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ನಡೆಸ್ತಾ ಇರುವಂತಹ ದಾಳಿ, ಅದರ ಜೊತೆಗೆ ಪ್ರತಿ ದಾಳಿಯಾಗಿ ಇರಾನ್ ಕೂಡ ದಾಳಿ ಮಾಡ್ತಾ ಇದೆ. ಸೌದಿ ಅರೇಬಿಯಾದ ರಾಸ್ ತನೂರ ತೈಲ ಘಟಕದ ಮೇಲೆ ಇರಾನ್ ನಡೆಸಿದಂತ ಡ್ರೋನ್ ದಾಳಿ, ತೈಲ ಸಂಸ್ಕರಣಾ ಘಟಕವೇ ಬಂದ್ ಆಗಿದೆ. ಈಗ ದುಬೈನಲ್ಲಿ ಯಾವುದೇ ಆತಂಕ ಇಲ್ಲ, ಸೇಫ್ ಆಗಿದ್ದೀವಿ. ಯುಎಇ ಸರ್ಕಾರ ಪರಿಸ್ಥಿತಿಯನ್ನ ಹತೋಟಿಯಲ್ಲಿಟ್ಟಿದೆ ಅಂತ
ದುಬೈನಲ್ಲಿ ವಾಸವಾಗಿರುವಂತ ಕನ್ನಡಿಗ ದೀಪಕ್ ಹೇಳಿಕೆ ಕೊಟ್ಟಿದ್ದಾರೆ. ದಿನನಿತ್ಯದ ಜೀವನ ಎಂದಿನಂತೆ ನಡೀತಾ ಇದೆ, ತೊಂದರೆ ಇಲ್ಲ, ಸೇಫ್ ಆಗಿದ್ದೀವಿ. ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇರೋ ಸುದ್ದಿಗಳೆಲ್ಲ ನಿಜ ಅಲ್ಲ. ಅದು ಬುರ್ಜ್ ಖಲೀಫಾ ಮುಂದೆ ನಿಂತು ಕೇಳ್ತಾ ಇದ್ದೀನಿ, ನಾವು ಸೇಫ್ ಅಂತ ಕನ್ನಡಿಗರೊಬ್ಬರು ಹೇಳಿಕೆ ಕೊಟ್ಟಿರೋದು. ದುಬೈನಲ್ಲೇ ವಾಸವಾಗಿರುವಂತ ಕನ್ನಡಿಗ ದೀಪಕ್. ದುಬೈನಲ್ಲಿ ಪರಿಸ್ಥಿತಿ ಸರಿ ಇಲ್ಲ, ಆತಂಕದ ವಾತಾವರಣ ಇದೆ, ಸೇಫ್ ಇಲ್ಲ ಅಲ್ಲಿ ಜನಕ್ಕೆ ಅನ್ನೋದೊಂದು ಭಯ ಏನಿತ್ತು. ಎಷ್ಟೋ ಜನ ಕನ್ನಡಿಗರು ದುಬೈನಲ್ಲಿ ವಾಸವಾಗಿದ್ದಾರೆ, ಇಲ್ಲಿರುವಂತಹ ಕುಟುಂಬಕ್ಕೆ ಭಯ ಕಾಡ್ತಾ ಇತ್ತು. ಆದರೆ ಅಲ್ಲೇ ಇರುವಂತಹ ಕನ್ನಡಿಗರೊಬ್ಬರು ಹೇಳಿಕೆ ಕೊಟ್ಟಿದ್ದಾರೆ, ನಾವು ಸೇಫ್ ಆಗಿದ್ದೀವಿ ಅಂತ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ದೀಪಕ್ ಅಂತ. ದುಬೈನಲ್ಲಿ 22 ವರ್ಷದಿಂದ ಇದ್ದೀನಿ. ಇವತ್ತು ಮಾರ್ಚ್ 2 11:15 ದುಬೈ ಟೈಮ್. ಶೇಖ್ ಜಾಯಿದ್ ರೋಡು ಬುರ್ಜ್ ಖಲೀಫಾ ಮುಂದೆ ನಿಂತ್ಕೊಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಾವೆಲ್ಲರೂ ಸುರಕ್ಷಿತವಾಗಿದ್ದೇವೆ, ಸೇಫ್ ಆಗಿದ್ದೇವೆ. ಥ್ಯಾಂಕ್ಸ್ ಟು UAE ಗೌರ್ಮೆಂಟ್ ಸಿಚುಯೇಷನ್ನ ಕಂಟ್ರೋಲ್ನಲ್ಲಿ ಇಟ್ಕೊಂಡಿದ್ದಾರೆ, ನಾವೆಲ್ಲ ಆರಾಮಾಗಿದ್ದೇವೆ. ನಮ್ಮ ದಿನನಿತ್ಯದ ಲೈಫ್ ಏನೂ ತೊಂದರೆ ಆಗ್ತಿಲ್ಲ. ನೀವು ನೋಡ್ತಾ ಇರ್ಬೋದು, ಮೆಟ್ರೋ ಓಡಾಡ್ತಾ ಇದೆ, ಬಸ್ಸಸ್ ಓಡಾಡ್ತಾ ಇದೆ, ಎಲ್ಲನೂ ಆರಾಮಾಗಿದೆ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡೋವಂಥ ಎಲ್ಲ ಇನ್ಫಾರ್ಮೇಷನ್ನು ಸತ್ಯ ಅಲ್ಲ. ದಯವಿಟ್ಟು UAE ಗೌರ್ಮೆಂಟ್ ಅಫಿಷಿಯಲ್ ಸೋರ್ಸಸ್ಸಿಂದ ಬರುವಂಥ ಇನ್ಫಾರ್ಮೇಷನ್ಗಳನ್ನ ಮಾತ್ರ ನೀವು ನಂಬಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ದುಬೈ ಎಷ್ಟೋ ಜನ ಇಂಡಿಯನ್ಸ್ಗೆ ನೆಲೆ ನೀಡಿರುವಂಥ ದೇಶ. ಹಾಗೆ ನಮ್ಮಂಥ ಎಷ್ಟೋ ಸಾವಿರಾರು ಜನಕ್ಕೆ ಸೆಕೆಂಡ್ ಹೋಮ್. ಸೊ ವಿ ಲವ್ ದುಬೈ, ವಿ ಟ್ರಸ್ಟ್ UAE ಗೌರ್ಮೆಂಟ್, ವಿ ಆರ್ ಆಲ್ವೇಸ್ ವಿತ್ UAE ಗೌರ್ಮೆಂಟ್. ಸೊ ಅಂದರೆ ಒಂದು 8 o'clock 8:30 ಅಷ್ಟೊತ್ತಿಗೆ ತುಂಬ 3-4 ಸತಿ ಆಯಿತು. ನಾವಿರೋದು ಫುರ್ಜಾನ್ ಅಂತ ಒಂದು ಲೊಕೇಶನಲ್ಲಿ, ಇದು ಜಬಲಲ್ಲಿ ಪೋರ್ಟ್ಗೆ ಹತ್ರ ಇದೆ. ಸೊ ಇದು ಇಲ್ಲಾಗಿದ್ದಲ್ಲ, ಇನ್ನೊಂದು ಸ್ವಲ್ಪ ಓಲ್ಡ್ ದುಬೈ ಸೈಡ್, ಬರ್ ದುಬೈ, ದೇರಾ ಅಂತ ಜಾಗಗಳಿದೆ, ಅಲ್ಲಾಗಿತ್ತು. ಸೊ ನಮಗೇನು ಅಷ್ಟು ಜೋರಾಗಿ ಕೇಳಿಸ್ಲಿಲ್ಲ ಸೌಂಡ್ ಎಲ್ಲ. ಸೊ ವಿ ವೇರ್ ಆಲ್ಸೋ ಓಕೆ ಅಂತೇಳಿ. ನೈಟ್ ಏನೂ ಇಲ್ಲ, ಮಿಡ್ ನೈಟ್ ಆಗಲಿ ಏನೂ ಆಗಿಲ್ಲ. ಇವಾಗ ಜಸ್ಟ್ ಒಂದು 40 minutes ಹಿಂದೆ ನಾವಿರೋ ಲೊಕೇಶನಲ್ಲೇ 6 kilometers ರೇಡಿಯಸ್ ಅಲ್ಲಿ 3 ಅದೇ ಇಂಟರ್ಸೆಪ್ಟರ್ ಹಾಕಿದಾರೋ, ಮಿಸೈಲ್ ಹಾಕಿದಾರೋ, ಇಲ್ಲ ಏನಂತ ಗೊತ್ತಾಗಿಲ್ಲ. ಫುಲ್ಲು ಲೌಡ್ ನಾಯ್ಸು. ನಾವಿರೋ ಬಿಲ್ಡಿಂಗ್ ಇಂದ ಎಲ್ಲ ಕಾಣಿಸ್ತು. ಇವಾಗ ಸ್ಮೋಕ್ ಎಲ್ಲ ಕಡಿಮೆ ಆಗಿದೆ, ಐ ಕ್ಯಾನ್ ಶೋ ಯು. ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ ನಿಮಗೆ, ಆ ಎಂಡಲ್ಲಿ ಇರೋದೇ ಪೋರ್ಟ್ ಅದು. ಸೊ ಇದು ಸೇಮ್ ಲೊಕೇಶನ್ ಅಲ್ಲಿ ಮಾರ್ನಿಂಗ್ ಆಗಿದೆ. ಸೊ ಫುಲ್ ಸ್ಮೋಕ್ ಇತ್ತು, ಏನಾಗಿದೆ ಅಂತಾನೆ ಅರ್ಥ ಆಗ್ತಿಲ್ಲ. ಬಟ್ ಒಂದೇ ಭರೋಸಾ ಅಂದ್ರೆ ಗೌರ್ಮೆಂಟ್ ಅವ್ರು ಹೇಳ್ತಾ ಇದ್ದಾರೆ, ಏನು ತಲೆ ಕೆಡ್ಸ್ಕೋಬೇಡಿ, ಎವ್ರಿಥಿಂಗ್ ವಿಲ್ ಬಿ ಸಾಲ್ವ್ಡ್ ಅಂತ. ಬಟ್ ಈ ಬ್ಲಾಸ್ಟ್ಗಳು ಆಗ್ತಿರೋದು, ಫೈರ್ ಎಕ್ಸ್ಪ್ಲೋಷನ್ಸ್, ಮಕ್ಳಿಗೆ, ವಯಸ್ಸಾದವ್ರಿಗೆಲ್ಲ ಸ್ವಲ್ಪ ಭಯ ಆಗ್ತಿದೆ. ಲೈಕ್ ಫ್ಲೈಟ್ಸು ರೆಸ್ಯೂಮ್ ಮಾಡಿದ್ರು, ಮತ್ತೆ ಈಗ ಕ್ಯಾನ್ಸಲ್ ಮಾಡಿದ್ರು. ಅಷ್ಟು ಯಾವ ಸಿವಿಲಿಯನ್ಸ್ಗೆಲ್ಲ ಏನು ತೊಂದರೆ ಆಗಿಲ್ಲ. ಬಟ್ ಸ್ವಲ್ಪ ಜನಗಳು ಎಲ್ಲ ಓಡಾಡ್ಕೊಂಡಿದ್ದಾರೆ, ನೀವು ನೋಡ್ಬೋದು. ರೋಡಲ್ಲೂ ಎಲ್ಲ ಗಾಡಿಗಳೆಲ್ಲ ಓಡಾಡ್ತಾ ಇದ್ದಾರೆ, ಅಷ್ಟು ಟ್ರಾಫಿಕ್ ಇಲ್ಲ ಸ್ವಲ್ಪ. ಬಟ್ ಕೆಲಸ ನಡೀತಾ ಇದೆ, ಜನಗಳು ಓಡಾಡೋದು ಅದೆಲ್ಲ ಇದೆ. ಸ್ವಲ್ಪ ರೋಡ್ ಎಲ್ಲ ಖಾಲಿ ಇದೆ. ರಜಾ ಅಂತ ಏನು ಡಿಕ್ಲೇರ್ ಮಾಡಿಲ್ಲ, ಎಲ್ಲ ವರ್ಕ್ ಫ್ರಮ್ ಹೋಮು, ಮತ್ತೆ ಮಕ್ಳಿಗೆ ಆನ್ಲೈನ್ ಎಜುಕೇಶನ್ ಆ ಥರ ಮಾಡಿದ್ದಾರೆ. ಬಟ್ ಯಾವುದು ರೆಸ್ಟೋರೆಂಟ್ಸ್ ಆಗಲಿ, ಮಾಲ್ಸ್ ಆಗಲಿ ಏನೂ ಕ್ಲೋಸ್ ಆಗಿಲ್ಲ, ಎಲ್ಲ ಓಪನ್ ಇದೆ. ಸೊ ಆಚೆ ಓಡಾಡ್ಬೋದು. ಬಟ್ ಟ್ರಾಫಿಕ್ ಕಡಿಮೆ ಇದೆ. ನಿಮಗೆ ರೋಡ್ಸ್ ಎಲ್ಲ ತೋರಿಸಿದ್ನಲ್ಲ, ತುಂಬ ಟ್ರಾಫಿಕ್ ಕಡಿಮೆ ಇದೆ. ಬೇಸಿಕ್ ನೆಸೆಸಿಟಿ ಐಟಮ್ಸ್ ಎಲ್ಲ ಅವೈಲಬಲ್ ಇದೆ, ಯಾವುದಕ್ಕೂ ಏನು ಪ್ರಾಬ್ಲಮ್ ಆಗಿಲ್ಲ. ಜಸ್ಟ್ ಅದೊಂದು ಭಯ, ಯಾವಾಗ ಸೌಂಡ್ ಬರುತ್ತೆ ಗೊತ್ತಿಲ್ಲ. ಎಲ್ಲ ರಿಲ್ಯಾಕ್ಸ್ಡ್ ಆಗಿದೆ ಅಂತ ಆರಾಮಾಗಿ ಕೂತಿರ್ತೀವಿ, ಆಲ್ ಆಫ್ ಸಡನ್ ಮತ್ತೆ ಒಂದು ಬ್ಲಾಸ್ಟ್ ಆಗತ್ತೆ, ಸೌಂಡ್ ಬರುತ್ತೆ. ಸೊ ವಿ ಡೋಂಟ್ ನೋ ವೆನ್ ದಿಸ್ ವಿಲ್ ಸ್ಟಾಪ್ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.